ದರ್ಶನ್ ಅಂತ ದೊಡ್ಡ ಸ್ಟಾರ್ ಆಗಿದ್ದರೂ ಕೂಡ ಕಾನೂನು ಅದರ ಅಡಿನಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಳುವಂಥದ್ದಕ್ಕೆ ಕಾನೂನನ್ನು ನಾವು ಫ್ರೀಯಾಗಿ ಬಿಟ್ಟಿರುವಂಥದ್ದಕ್ಕೆ ಇದು ಉದಾಹರಣೆ. ಬಿ ಜೆ ಪಿಯವರು ಮತ್ತೊಬ್ಬರು ಇನ್ನೊಬ್ಬರು ಆಗಿದ್ರೆ ಮುಚ್ಚಾಕಿರೋರು ಏನೋ. ವಿತಿನ್ 24 hours ಓವರ್ ಇಟ್ ಈಸ್ ಹೌಎವರ್ ಬಿಗ್ ಈಸ್ ಕಾನೂನು ಅದು ಕ್ರಮವನ್ನು ಜರುಗಿಸಿದೆ. ರಾಜಕಾರಣಿಗಳು ನಮ್ಮ ಪಕ್ಷದ ಮುಖಂಡಗಳೇ ಆಗಲಿ ಯಾರೇ ಆಗಲಿ ನಾವು ಅದಕ್ಕೆ ಇಂಟರ್ಫಿಯರ್ ಆಗಿಲ್ಲ ಅನ್ನುವಂಥದ್ದಕ್ಕೆ ಇದು ಉದಾಹರಣೆ, ಸ್ಪಷ್ಟ ಉದಾಹರಣೆ. ಕೋಡ್ ಆಫ್ ಕಂಡಕ್ಟ್ ಲಿಫ್ಟ್ ಆಗಿರುವಂಥದ್ದು ನೆನ್ನೆಯಿಂದ ಅಲ್ಲಿವರೆಗೂ ಎಂಟೈರ್ ಸಿಸ್ಟಮು IAS ಆಫೀಸರು IPS ಆಫೀಸರ್ಗಳ ಜೊತೆ ಇತ್ತಲ್ವ. ನಮಗೂ ಅದಕ್ಕೂ ಹೆಂಗೆ ಸಂಬಂಧವನ್ನು ಕಲ್ಪಿಸ್ತೀರಿ? ಎಲ್ಲಿ ಸುವ್ಯವಸ್ಥೆ ಹಾಳಾಗೋಗಿದೆ? ಯಾರು ಹೇಳ್ತಾ ಇರುವಂಥರು? ಬಿ ಜೆ ಪಿಯವರು ಪ್ರತಿಯೊಂದಕ್ಕೆ ಹೇಳ್ತಾರೆ, ಪ್ರತಿಯೊಂದಕ್ಕೂ ಆಪಾದನೆ ಮಾಡುವಂಥದ್ದೇ. ಅಶೋಕ್ ಅನ್ನೋರಿಗೆ ಪಾಪ ಅವ್ರಿಗೆ ದಿನ ಬೆಳಗ್ಗೆ ಎದ್ದು ಮಾಧ್ಯಮದ ಮುಂದೆ ಕಾಂಗ್ರೆಸ್ನ ಬೈಯುವಂಥದ್ದು ಒಂದಷ್ಟೇ ಚಾಳಿ. ಕಾಂಕ್ರೀಟಾಗಿ ಅವ್ರ ವಿರೋಧ ಪಕ್ಷ ನಾಯಕ ಅಂದರೆ ಸಿದ್ದರಾಮಯ್ಯ ಸಾಹೇಬರು ನಾಯಕರಾಗಿದ್ದರು, ವಿರೋಧ ಪಕ್ಷ ನಾಯಕರಾಗಿದ್ದರು. ಯಾವ ರೀತಿ ಅವರು ಸ್ಪಂದಿಸ್ತಾ ಇದ್ದರು, ಜನಗಳ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಿ ಸುಳ್ಳು ಹೇಳಿ ಪ್ರಚಾರ ಪಡೆಯುವಂಥ ಕೆಲಸವನ್ನು ಮಾಡ್ತಿರಲಿಲ್ಲ. ಅವರು ಈಸ್ ಅನ್ಫಿಟ್ ಟು ಬಿ ಎ ಲೀಡರ್ ಆಫ್ ಅಪೋಸಿಷನ್. ಈಸ್ ಟೋಟಲಿ ಅನ್ಫಿಟ್. ಅಶೋಕ್ ಈಸ್ ಟೋಟಲಿ ಅನ್ಫಿಟ್ ಟು ಬಿ ಎ ಲೀಡರ್ ಆಫ್ ಅಪೋಸಿಷನ್. ಸುಮ್ಮನೆ ದಿನ ಬೆಳಗ್ಗೆ ಏನು ಸಮಸ್ಯೆ ಏನು ಅನ್ನುವಂಥದ್ದು ಬಂದು ಕೂತ್ಕೊಂಡು ಮಾತಾಡ್ರಿ ಸರ್ಕಾರದ ಜೊತೆ. ನೀವು ಡಿಫ್ಯಾಕ್ಟೋ CM ಥರ, ಶ್ಯಾಡೋ CM ಥರ ನೀವು ಬಂದು ಮಾತಾಡಿ. ಮಾತೆತ್ತಿರಿ, ಮಾಧ್ಯಮದ ಮುಂದೆ ಹೋಗ್ತೀರಿ, ಬೈಯೋದು ಹೋಗೋದು, ಅಷ್ಟು ಬಿಟ್ಟರೆ ಬೇರೆ ಏನಿದೆ? ಯಾವುದಾದ್ರು ಪ್ರೂವ್ ಮಾಡಿದ್ದೀರ ನೀವು? ನಿಮ್ಮ ಹೇಳಿಕೆಗಳ ವಿಚಾರದಲ್ಲಿ ಎಲ್ಲಾದರೂ ಒಂದು ಕಡೆ ದಾಖಲೆ ಸಮೇತ ಹೇಳುವಂಥ ಕೆಲಸವನ್ನು ಮಾಡಿದ್ದೀರಾ? ನಾವು ನಮ್ಮ ಮಂತ್ರಿ ಇನ್ವಾಲ್ವ್ ಆಗಿಲ್ಲದೇ ಇದ್ರೂ ಬ್ಯಾಕ್ವರ್ಡ್ ಕಮ್ಯುನಿಟಿ ವಿಚಾರದಲ್ಲಿ ಅದೇ ಮನಿ ಟ್ರಾನ್ಸ್ಫರ್ ಆಗಿತ್ತು, ನಾಗೇಂದ್ರ ಅವ್ರನ್ನ ಇಮ್ಮಿಡಿಯೇಟಾಗಿ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಟ್ಟರವರು. ಅದು ಬದ್ಧತೆ. ಜನಗಳು ತೂ ಅನ್ಸ್ಕೊಂಡು ಹಿಂದೆ ಈ ರಮೇಶ್ ಜಾರಕಿಹೊಳಿ ಈಶ್ವರಪ್ಪನವರು ರೆಸಿಗ್ನೇಷನ್ ಕೊಟ್ಟರಲ್ಲ, ಆ ಥರ ಅಲ್ಲ. ಈ ಸಣ್ಣ ಸಮಸ್ಯೆ ಬಂದ್ರೂ ಆಪಾದನೆ ಬಂದ್ರೂ ಅದೇ ಸಮಸ್ಯೆ ಇರುವಂಥದ್ದನ್ನ ತನಿಖೆ ಆಗೋವರೆಗೂ ನೀವು ಬಿ ಅವೇ ಅಂತ ಕಳಿಸಿರುವಂಥದ್ದು ನಾವು, ಅದು ಕಾಂಗ್ರೆಸ್ ಬದ್ಧತೆ. 2018ರಿಂದ 2023ರವರೆಗೆ 35,000 ಕೊಲೆ, ಸುಲಿಗೆ, ಆತ್ಮಹತ್ಯೆ ಪ್ರಕರಣಗಳು ನಡೆದಿರುವಂಥದ್ದು. 35,000. ನಾವು ಹೇಳ್ತಾ ಇರುವಂಥದ್ದೆಲ್ಲ ಅಂಕಿಅಂಶಗಳು, ಹೋಮ್ ಡಿಪಾರ್ಟ್ಮೆಂಟಿಂದ ತೆಗೆದುಕೊಂಡಿರುವಂಥ ಅಂಕಿಅಂಶಗಳು. ಈಗ ಕಳೆದ 1 ವರ್ಷದಿಂದ ಎಷ್ಟು ಕೊಲೆಗಳಾಗಿದ್ದಾವೆ, ಎಷ್ಟು ಆತ್ಮಹತ್ಯೆಗಳಾಗಿದ್ದಾವೆ? 75 ಆತ್ಮಹತ್ಯೆಗಳಾಗಿದ್ದಾವೆ, 101 ಕೊಲೆಗಳಾಗಿದ್ದಾವೆ 1 ವರ್ಷದಲ್ಲಿ. ಇದು BJP ಕಂಪೇರ್ ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಕಮ್ಮಿ? ಆಮೇಲೆ ವೈಯಕ್ತಿಕವಾಗಿ ಒಂದಷ್ಟು ಇನ್ಸಿಡೆಂಟ್ಗಳಾದ ಸರ್ಕಾರ ಯಾವ ರೀತಿ ಅದಕ್ಕೆ ಹೊಣೆ? ದಯಮಾಡಿ ತಾವು ಹೇಳಬೇಕು. ವೈಯಕ್ತಿಕವಾಗಿ ಒಂದಷ್ಟು ಇನ್ಸಿಡೆಂಟ್ಗಳಾದರೆ, ಸೂಸೈಡ್ ಮಾಡ್ಕೊಂಡ್ರೆ, ಕೊಲೆಗಳಾದರೆ, ಇನ್ನೇನೋ ಲವ್ ಫೇಲ್ಯೂರ್ ಆಗಿ ಆತ್ಮಹತ್ಯೆ ಮಾಡ್ಕೊಂಡ್ರೆ, ಮತ್ತೊಂದಾದರೆ ಸರ್ಕಾರ ಯಾವ ರೀತಿ ಅದಕ್ಕೆ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಹೇಳ್ತೀರಿ? ದಯಮಾಡಿ ಹೇಳಿದ್ರೆ ನಾವು ನಮ್ಮ ಮುಖಂಡರಿಗೆ ಹೇಳೋಕ್ಕಂಥದ್ದಕ್ಕೆ ಸರೋಗುತ್ತೆ. ತಮ್ಮಲ್ಲಿ ಏನಾದರೂ ಮಾಹಿತಿ ಇದ್ದರೆ ನಾವೇನು ಮಾಡ್ಬೋದು ಅನ್ನುವಂಥದ್ದು ಹೇಳಿದ್ರೆ ಅದ್ರ ಪ್ರಕಾರ ನಡೆಸ್ಕೊಳ್ಳುವಂಥ ಕೆಲಸವನ್ನು ಮಾಡಿ. BJP ಅವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ ಅಷ್ಟೇ. ವ್ಯವಸ್ಥಿತವಾಗಿ